ನೋಡಿ, ಇದು ತುಂಬಾ ಒಂದು ಸಂತೋಷದ ಒಂದು ದಿನ. ಯಾಕಂದರೆ ನಮ್ಮ ಎಲ್ಲ ಮಿತ್ರರು, ಸಹೋದರರು ಸೇರಿ ಮತ್ತು ನಮ್ಮ ಪಕ್ಷದ ಮುಖಂಡರು ಮತ್ತು ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳು ಕೂಡ ಬಂದು ಇವತ್ತು ಹುಟ್ಟುಹಬ್ಬಕ್ಕೆ ಹಾರೈಸಿದ್ದಾರೆ. ಅವರೆಲ್ರಿಗೂ ನಾನು ಚಿರಋಣಿಯಾಗಿರ್ತೇನೆ ಎಂದಿಗೂ ಕೂಡ. ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು, ಮಾಜಿ ಮಂತ್ರಿಗಳಾದ ಶ್ರೀ ಗೋಪಾಲಯ್ಯನವರು, ಜಯರಾಮಣ್ಣವರು, ಎಮ್ ಡಿ ಲಕ್ಷ್ಮೀನಾರಾಯಣವರು, ನರೇಂದ್ರ ಬಾಬು ಅವರು, ಮತ್ತು ನಮ್ಮ ಶಿವಾನಂದ ಮೂರ್ತಿ ಅವರು, ಮೋಹನ್ ರಾಜ್ ಒಡೆಯರ್ ಅವರು, ನಮ್ಮ ಸಹೋದರರಾದ ಹೇಮಂತ್ ಕುಮಾರು, ಪ್ರತಿಯೊಬ್ಬರು ಕೂಡ ಇವತ್ತು ಬಂದು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಯಾಗಿ ನಡೆಸಿರ್ತಕ್ಕಂಥದ್ದು ತುಂಬ ಸಂತೋಷದ ಸಂಗತಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಮಾಜಮುಖಿ ಕೆಲಸಗಳನ್ನ ಮಾಡಲಿಕ್ಕೆ ಇದೊಂದು ಪ್ರೋತ್ಸಾಹದ ವಿಷಯ ಅಂತ ಹೇಳ್ತಾ, ಮತ್ತೊಮ್ಮೆ ಅವರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಪ್ರಣಾಮಗಳನ್ನು ಹೇಳ್ತಾ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ನನ್ನ ಒಂದು ಧ್ಯೇಯ, ದಿನ ನಾವು ರೋಗಿಗಳ ಸೇವೆ ಮಾಡೋದೇ ನಮ್ಮ ಒಂದು ಕೆಲಸ. ಪ್ರತಿನಿತ್ಯ ನಮ್ಮ ಕಾಯಕವೇ ಅದು. ಇಲ್ಲಿ ವಯಸ್ಸಾದವರು ಬರ್ತಾರೆ, ಕಡಿಮೆ ವಯಸ್ಸಿನವರು ಬರ್ತಾರೆ, ಎಲ್ಲರ ಸೇವೆಯನ್ನು ನಾವು ಮಾಡ್ತಾ ಇರ್ತೀವಿ. ಇವತ್ತೊಂದಿನ ಅದು ಒಂದು ಟೋಕನ್ ಆಫ್ ಸರ್ವೀಸನ್ನು ಮಾಡಿ ನಿಲ್ಲಿಸ್ತಕ್ಕಂಥದ್ರಲ್ಲಿ ನನಗೆ ನಂಬಿಕೆ ಇಲ್ಲ. ಇದು ದಿನನಿತ್ಯ ನಡೀತಕ್ಕಂಥ ಕೆಲಸ. ನಮ್ಮ ಫೌಂಡೇಶನ್ ಡಾಕ್ಟರ್ ಎಚ್ ಎಂ ಪ್ರಸನ್ನ ಫೌಂಡೇಶನ್ ಮುಖೇನ ನಾವು 3 ಮುಖ್ಯವಾದ ಕೆಲಸಗಳಲ್ಲಿ ನಮ್ಮ ಆಸಕ್ತಿ ಇದೆ: ವಿದ್ಯೆ, ಆರೋಗ್ಯ ಮತ್ತು ಪರಿಸರ. ಈ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕಸಮುಕ್ತ ಬೆಂಗಳೂರನ್ನು ಮಾಡತಕ್ಕಂಥ ಒಂದು ಅಭಿಯಾನವನ್ನು ಶುರು ಮಾಡಬೇಕು ಅಂತಿದ್ದೀವಿ. ಇಂಥ ಸಮಾಜಮುಖಿ ಕೆಲಸಗಳನ್ನು ನಿರಂತರವಾಗಿ ಮಾಡಿಕೊಂಡು ಹೋಗತಕ್ಕಂಥ ಕೆಲಸವನ್ನು ನಾವು ಯಾವತ್ತೂ ಮಾಡ್ತಿರ್ತೀವಿ. ಇದು ಒಂದು ದಿನ ಮಾಡತಕ್ಕಂಥ ಕೆಲಸ ಅಲ್ಲ, ಪ್ರತಿನಿತ್ಯ ನಡೀಬೇಕು ಮತ್ತು ಅದು ಫಾಲೋ ಅಪ್ ಆಗಬೇಕು. ಆವಾಗ ಅದರ ಯಶಸ್ಸು ಸಿಗುತ್ತೆ. ಭಾರತೀಯ ಜನತಾ ಪಾರ್ಟಿಯ ಒಂದು ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ ಕಳೆದ 10 ವರ್ಷಗಳಿಂದ. ಮುಂದಿನ ದಿನಗಳಲ್ಲಿ ಪಕ್ಷ ಯಾವ ನಿರ್ಧಾರವನ್ನು ತಗೊಳ್ಳುತ್ತೆ, ನನಗೆ ಯಾವುದೇ ರೀತಿಯ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡತಕ್ಕಂಥ ಅವಕಾಶವನ್ನು ಕೊಟ್ಟಲ್ಲಿ ಸಮರ್ಥವಾಗಿ ನಿಭಾಯಿಸುವ ಒಂದು ನನಗೆ ಸಾಮರ್ಥ್ಯ ಮತ್ತು ಶಕ್ತಿ ಮತ್ತು ಧೈರ್ಯ ಕೂಡ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.